ಸರ್ ನೀವು ಚುನಾವಣೆಯ ಪೂರ್ವದಲ್ಲಿ ಅಂದರೆ ಪ್ರಚಾರ ಸಂದರ್ಭದಲ್ಲಿರ್ಬೋದು, ಕೇಂದ್ರ ನಾಯಕರು ಬಂದಾಗಿರ್ಬೋದು, ಸಿದ್ದರಾಮಯ್ಯನವರು ನೀವು ತಬ್ಕೊಂಡಿದ್ದಿರ್ಬೋದು, ಹೀಗೆಲ್ಲ ಜನರಿಗೆ ಮೆಸೇಜ್ಗಳನ್ನು ಕೊಡ್ತಾ ಇದ್ರಿ. ಇನ್ನೊಂದು ಕಡೆ ನೀವು ಹೋಗಿ ಹಳೆ ಮೈಸೂರು ಭಾಗದಲ್ಲಿ ಹೋಗಿ ಹೇಳಿದ್ರಿ, ನನಗೊಂದು ಪೆನ್ ಕೊಡಿ, ಹಳೆ ಕೊಡಿ, ಅಂದರೆ CM ಪೋಸ್ಟ್ ಕೊಡಿ ಅಂತ. ನಾನು ಪೆನ್ನು ಹಾಳೆ ಯಾವ CM ಕೇಳಿಲ್ಲ. ನಾನು ನಮ್ಮ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಎಲೆಕ್ಷನ್ ಟೈಮಲ್ಲಿ ನಮ್ಮ ಜನಕ್ಕೆ ವಿಶ್ವಾಸ ಮೂಡಿಸಿದ್ದೀನಿ. ಓಕೆ. ರಾಮನಗರ ಇರ್ಬೋದು, ಬೇರೆ ಕಡೆ ಇರ್ಬೋದು, ಮಂಡ್ಯ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ತುಮಕೂರು ಇರ್ಬೋದು, ನನಗೆ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ಎಲ್ಲ ಅವ್ರಿಗೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಫ್ಯೂಚರ್ ಲೈಸ್ ವಿತ್ ಮೀ ಇನ್ ಮೇಜರ್ ಕಮ್ಯುನಿಟಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ಜನ ಕೊಟ್ಟಿದ್ದಾರೆ. ಒಂದಿನ ವಕೀಲರ ಸಂಘದಲ್ಲಿ ಹೇಳಿದೆ. ಅದೇ ಸರ್, ಮುಂದುವರೆದು ನೀವು ಹೇಳ್ತೀರಿ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಲಿ ಮಾತಾಡ್ತೀನಿ ಅಂತ. ಸಿದ್ದರಾಮಯ್ಯರು ಅದೇ ಟೈಮ್ ದೆಹಲಿಯಲ್ಲಿ ಕೂತ್ಕೊಂಡು ಹೇಳ್ತಾರೆ, ಎಲ್ಲ ಶಾಸಕರುಗಳು ಇಷ್ಟು ಜನ ನನ್ನ ಪರವಾಗಿದ್ದಾರೆ, ಇವರು ನನ್ನ ಪರವಾಗಿದ್ದಾರೆ ಹೇಳುವಂಥ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಸರ್, ಅವ್ರು ಮೊನ್ನೆ ಮೈಸೂರಿನ ಒಂದು ಕಾರ್ಯಕ್ರಮ ಆಯಿತು. ನೀವು ಎಷ್ಟೇ ಒಗ್ಗಟ್ಟಾಗಿದ್ದು ಹೇಳುವಂಥದ್ದನ್ನು ಬಾಯಿ ಮಾತನ್ನ ಹೇಳಿದ್ರು ಕೂಡ ಸಾರ್ವಜನಿಕ ವೇದಿಕೆಗಳಲ್ಲಿ ನೀವಿಬ್ಬರು ಕೂಡ ಒಗ್ಗಟ್ಟಾಗಿ ಹೇಳೋದನ್ನು ತೋರಿಸ್ತಾ ಇರ್ತದೆ. ನೀವು ಹೋಗಿ ಈ ಕಾರ್ಯಕ್ರಮದಿಂದ ಎದ್ದು ಹೋಗ್ಬಿಟ್ರಾ ಅವರಿಗೆ ಸ್ವಾಗತ ಮಾಡಬೇಕು, ಇದ್ದವ್ರಿಗಷ್ಟೇ ಸ್ವಾಗತ ಮಾಡೋದು ಎನ್ನುವಂಥ ಮಾತುಗಳು ಸಿದ್ದರಾಮಯ್ಯ ಹೇಳ್ತಾರೆ. ಅಂದರೆ ನಿಮಗೆ ಸಾರ್ವಜನಿಕವಾಗಿ ನೀವು ಅಷ್ಟು ದೊಡ್ಡ ಪೋಸ್ಟಲ್ಲಿದ್ದರು, DCM ಆಗಿದ್ರು ಕೂಡ ಅದೆಲ್ಲ ಆ ಹೇಳಿಕೆಗಳೆಲ್ಲವೂ ಕೂಡ ನಿಮ್ಮಿಬ್ಬರಲ್ಲಿ ಚೆನ್ನಾಗಿಲ್ಲ, ಏನೋ ಒಂದಿಷ್ಟು ವೈಷಮ್ಯ ಇದೆ, ಅಥವಾ CM ಪೋಸ್ಟ್ಗೆ ತುಂಬ ಒಂದು ರಾಜಕೀಯವಾಗಿ ಆಂತರಿಕವಾಗಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ ಹೇಳೋದನ್ನು ತೋರಿಸ್ದಾಗೆ ಅಲ್ವಾ ಸರ್ ಇದೆಲ್ಲ? ಅವ್ರದ್ದೊಂದು ಸ್ಟೈಲು, ನಂದೊಂದು ಸ್ಟೈಲು. ಅವರೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಮಾತಾಡ್ತಾರೆ, ನಾನೊಂದು ರೀತಿಯಲ್ಲಿ ವ್ಯಾಖ್ಯಾನ.